ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆ ಹಿಟ್ಟಿನಿಂದ ಒಂದು ಹೊಸ ಥರದ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೋ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಜುಣಕದ ವಡಿ ಏನೇನೋ ಮಾಡ್ಕೊಂಡಿರ್ಬೋದು, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಒಂದೇ ಥರದ ಪಲ್ಯ, ಕಾಳು ಪಲ್ಯ, ಸಾಂಬಾರು, ಚಟ್ನಿ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತಗೋರಿ, ಹುಳಿ ಮೊಸರು ಬೇಡ. ಇದನ್ನೀಗ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈಗ ಇದು ಗ್ರೈಂಡ್ ಆಗಿದೆ ರೀ. ಇದರೊಳಗಿನ ಸ್ವಲ್ಪ ಭಾಗವನ್ನು ನಾನು ಈ ಬೇರೆ ಬೌಲ್ಗೆ ಹಾಕೋತೀನಿ ರೀ. ನೋಡಿ, ಒಂದು 75% ಅಷ್ಟು ಹಾಕೊಂಡಿದ್ದೀನಿ ರೀ. ಒಂದು 25% ಆ ಮಿಕ್ಸಿ ಜಾರ್ದಲ್ಲಿ ಇಟ್ಟಿದ್ದೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ನೋಡಿ, ಆ ಮಿಕ್ಸಿ ಜಾರ್ನಲ್ಲಿ 125% ಆಗಷ್ಟು ಅದ ರೀ. ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ರೀ. ತುಂಬ ತೆಳುವಲ್ಲ, ಸ್ವಲ್ಪ ಗಟ್ಟಿನೇ ಇರ್ಬೇಕು, ಆ ರೀತಿ. ನೋಡಿ, ಇದು ಕರೆಕ್ಟಾಗಿ ಗ್ರೈಂಡಾಗಿ ರೆಡಿ ಆಗ್ಯದ. ಇದೇ ರೀತಿ ಇರಬೇಕು. ಇದಕ್ಕೆ ನಾನು ಉಪ್ಪು ಹಾಕಬೇಕಾಗಿತ್ತು ರೀ. ಉಪ್ಪನ್ನು ಹಾಕಿಲ್ಲ. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ನೋಡಿ, ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಆ ಕಡಲೆ ಹಿಟ್ಟು ಹಾಕೋ ಮುಂದೂ ಉಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಅದು ಇನ್ನೊಂದು ಪಾತ್ರೆ ಬೌಲಲ್ಲಿ ಏನು ಹಾಕೊಂಡಿದ್ದಲ್ಲ ರೀ, ಅದಕ್ಕೊಂದು ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಗ್ರೇವಿಗಾಗಿ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಮಸಾಲೆ ಎಲ್ಲ ಮೊಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೀಟಾಗಿ ಈಗಿದು ಮಿಕ್ಸ್ ಆಗಿದ್ರಿ. ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ನಾನು. ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ಕರಿತಾರೆ. 1 ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ಅದನ್ನು ಫ್ರೈ ಮಾಡ್ಕೊತೀನಿ ರೀ. ಜೀರಿಗೆ ಆ ಚಕ್ಕೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಆ ಈರುಳ್ಳಿಯನ್ನು ಬೇಯಿಸ್ಕೊತೀನಿ ರೀ. ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ. ಹೈ ಫ್ಲೇಮ್ದಲ್ಲಿಟ್ಟನೆ ನಾನು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ರೀ. ಇದನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು 1 ಟೊಮ್ಯಾಟೋನ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಆ ಟೊಮ್ಯಾಟೋನ ಚೆನ್ನಾಗಿ ಬೇಯಿಸೋಣ್ರಿ. ಅಂದ್ರೆ ಆ ಟೊಮ್ಯಾಟೋದು ಹಸಿ ಫ್ಲೇವರ್ ಅದು ಬಿಡುವಾರದ್ರಿ. ಗ್ರೇವಿ ಒಳಗೆ ಟೇಸ್ಟ್ ಚೆನ್ನಾಗಿ ಬರೋದ್ರಿ. ಆ ಟೊಮ್ಯಾಟೊ ಎಷ್ಟು ಚೆನ್ನಾಗಿ ಬೇಯ್ತದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನಾನು ಹಾಗೇ ಫಸ್ಟ್ ಒಂದು 2 ನಿಮಿಷ ಆಗಷ್ಟು ತಿರುವಿ ಮತ್ತು ಮುಚ್ಚಿನೂ ಒಂದು 2 ನಿಮಿಷ ಆಗಷ್ಟು ಬೇಯಿಸಾತೀನಿ ರೀ. ಟೊಮೆಟೊ ಚೆನ್ನಾಗಿ ಬೇಯಲಿ. ನೋಡಿರಿ, ಬೇಯ್ದು ಎಣ್ಣೆನೂ ಸಪ್ರೇಟ್ ಆಗ್ಯದ. ನೋಡಿ, ಈಗ ಬೇಯ್ದ ಮೇಲೆ ಆ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದೇ ಇದರಲ್ಲಿ 1 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಈರುಳ್ಳಿ ಟೊಮೆಟೊ ಗ್ರೇವಿ ಇದ್ರ ಜೊತೆ ಅದೆಲ್ಲ ಇದನ್ನು ಮುಚ್ಚಿ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ಮಸಾಲೆನೂ ಚೆನ್ನಾಗಿ ಬೇಯಲಿರಿ ಅದ್ರ ಜೊತೆ ಎಲ್ಲ. ನೋಡಿ, 2 ನಿಮಿಷ ಆದಮೇಲೆ ನೋಡಿರಿ, ಮಸಾಲೆ ಚೆನ್ನಾಗಿ ಬೇಯ್ದು ಎಣ್ಣೆನೂ ಸಪ್ರೇಟ್ ಆಗ್ಯದ. ನೋಡಿ, ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೊಂದು ಸ್ಪೂನಾಗಷ್ಟು ಕಸೂರಿ ಮೆಂತಿಯನ್ನು ಹಾಕ್ತೀನಿ ರೀ. ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ರಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಇದಕ್ಕೆ ನಾನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ ಎಷ್ಟು ಬೇಕು. ತುಂಬ ತೆಳುವೂ ಮಾಡಬೇಡ್ರಿ, ತುಂಬ ಗಟ್ಟಿನೂ ಮಾಡಬೇಡ್ರಿ. ಮೀಡಿಯಮ್ ಆಗಿನೇ ಇರಲಿ ರೀ ಅದು. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟು ಇದು ಕುದಿ ಬರಲಿ ರೀ. ನೋಡಿ, ಈಗ ಕುದಿ ಬಂದದ ರೀ. ಈ ರೀತಿ ಕುದಿ ಬರ್ಬೇಕು ರೀ. ಆ ಗ್ರೈಂಡರ್ನಲ್ಲಿ ಏನು ಕಡಲೆ ಹಿಟ್ಟು ಹಾಕಿ ಮೊಸರು ಜೊತೆ ರುಬ್ಕೊಂಡಿದ್ದಾನೆ ಅದನ್ನು ಈ ರೀತಿ ಸ್ವಲ್ಪ ಹಾಕಬೇಕು. ನೋಡಿರಿ, ಇಷ್ಟಿಷ್ಟೇ. ತುಂಬ ದೊಡ್ಡನೂ ಹಾಕಬೇಡ್ರಿ, ಸಣ್ಣ ಹಾಕಿರಿ. ಮತ್ತು ಒಂದನ್ನು ಬಿಟ್ಟು ಇದೇ ರೀತಿ ಇರಲಿ. ಇದ್ರ ಬಾಜುನೇ ಹಾಕಬೇಡ್ರಿ. ಸ್ವಲ್ಪ ಅದು ಬೇಯ್ದ ಮೇಲೂ ಸೈಜ್ ದೊಡ್ಡದಾಗ್ತದೆ ಮತ್ತು ಒಂದಕ್ಕೊಂದು ಅಂಟ್ಕೋತಾವ್ರಿ. ಸ್ವಲ್ಪ ದೂರ ಆಗಿನೇ ಹಾಕಿರಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ಇನ್ನು ಸಣ್ಣ ಹಾಕಿರಿ. ಅದರ ದೊಡ್ಡ ಹಾಕಬೇಡ್ರಿ. ಅದರ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಬಿಡಿಯಾಗಿನೇ ಹಾಕಿರಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಮುಚ್ಚಿ 3 ರಿಂದ 4 ನಿಮಿಷ ಆಗಷ್ಟು ಬೇಯಿಸ್ಬೇಕು ರೀ. ನೋಡಿ, ಅದೇನಾಗಿರ್ತದೆ ಮಸಾಲೆ ಗ್ರೇವಿ ಏನಿರ್ತದಲ್ಲ ರೀ, ಅದನ್ನು ಅದು ಹಿರ್ಕೊಂಡು ಟೇಸ್ಟ್ ಚೆನ್ನಾಗಿ ಬಂದಿರ್ತದೆ. ನೋಡಿ, ಎಲ್ಲನೂ ಚೆನ್ನಾಗಿ ಬೇಯ್ದವ್ರಿ ಇವು.
ನೋಡಿ ಯಾವುದೇ ರೀತಿ ತಳಕು ನೋಡ್ಕೊಂಡಿಲ್ಲ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬೇಯ್ದದ್ರಿ, ನೋಡಿ ಎಷ್ಟು ಚೆನ್ನಾಗಿ ಬೇಯ್ದು ರೆಡಿ ಆಗ್ಯದ್ರಿ ಇದು ಪಲ್ಯ. ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕನ್ನಿಸ್ತಂದ್ರೆ ನೀವು ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದೇ ರೀತಿ ಆಗಬೇಕಿದು. ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ರೀ. ಬಿಸಿ ಬಿಸಿ ಆಗಿರುವಂಥ ಕಡಲೆ ಹಿಟ್ಟು ಮೊಸರು ಬಳಸಿ ಮಾಡಿರುವಂಥ ಪಲ್ಯ ರೆಡಿ ಆಗಿದ್ರಿ. ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಸಾಫ್ಟಾಗಿರ್ತದೆ ರೀ ಆ ಮೊಸರು ಹಾಕಿ ಮಾಡಿರೋದ್ರಿಂದ. ನೋಡಿ ನಾನು ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ. ಎಷ್ಟು ಈಸಿಲಿನೂ ಕಟ್ ಆಗತ್ತದ ನೋಡಿ. ತುಂಬಾ ಸಾಫ್ಟಾಗಿರ್ತದೆ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.